ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ. ವಕೀಲ ಬೋರೇಗೌಡರ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಕೆಆರ್ಪೇಟೆ ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ನಾಗೇಗೌಡ ಹಾಗೂ 4 ಪದಾಧಿಕಾರಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸುವಂತೆ ನಾಗರಿಕರ ಪ್ರತಿಭಟನೆ. ಪೊಲೀಸ್ ಠಾಣೆಗೆ ಮುತ್ತಿಗೆ. ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯ ದಲಿತ ಶಿಕ್ಷಣ ಅಭಿವೃದ್ಧಿ ಸಂಸ್ಥೆಯ ವಾಣಿಜ್ಯ ಕಟ್ಟಡದಲ್ಲಿರುವ ವಕೀಲ ಕೆ ಬೋರೇಗೌಡ ಅವರ ಕಚೇರಿಗೆ ನುಗ್ಗಿ ದಾಂಧಲೆ ನಡೆಸಿ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ವಕೀಲರ ಸಂಘದ ಅಧ್ಯಕ್ಷ ಎಂಆರ್ ನಾಗೇಗೌಡ, ಕಾರ್ಯದರ್ಶಿ ಸಾಧು ಗೋನಹಳ್ಳಿ, ಮಂಜೇಗೌಡ, ಖಜಾಂಚಿ ಪ್ರಸನ್ನಕುಮಾರ್ ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳಾದ ಜಗದೀಶ್ ಮತ್ತು ಅನ್ವೇಷ್ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಬಂಧಿಸಿ ಜೈಲಿಗೆ ಕಳಿಸಬೇಕು ಎಂದು ಆಗ್ರಹಿಸಿ ನೂರಾರು ನಾಗರಿಕರು ಇಂದು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರತಿಭಟನೆ ಮಾಡಿದರು. ಗವಿ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಗೂಡ್ಸ್ ಟೆಂಪೋ ಹರಿದು ಸಾರಂಗಿ ಗ್ರಾಮದ 2 ಮಹಿಳೆಯರು ಅಪಘಾತದಲ್ಲಿ ನಿಧನರಾದ ಕೇಸನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ನಾಗೇಗೌಡ ಅವರು ಏಕಾಏಕಿ ಬೋರೇಗೌಡರ ಕಚೇರಿಗೆ ನುಗ್ಗಿ, ನನಗೆ ಬಂದಿರುವ ಅಪಘಾತದ ಕೇಸನ್ನು ನೀನು ಏಕೆ ತೆಗೆದುಕೊಳ್ಳುತ್ತೀಯಾ? ನನ್ನ ತಂಟೆಗೆ ಬಂದರೆ ನಿನ್ನನ್ನು ಮುಗಿಸಿ ಬಿಡುತ್ತೇನೆ ಎಂದು ಕೊಲೆ ಬೆದರಿಕೆ ಹಾಕಿದ್ದಲ್ಲದೆ ಬೋರೇಗೌಡರ ಕಚೇರಿಯಲ್ಲಿದ್ದ ಕಂಪ್ಯೂಟರ್, ಲ್ಯಾಪ್ಟಾಪ್ ಸೇರಿದಂತೆ ಪೀಠೋಪಕರಣಗಳನ್ನ ಧ್ವಂಸ ಮಾಡಿ ಚಾಕುವಿನಿಂದ ಕೈಕಾಲುಗಳಿಗೆ ಇರಿದು ಬೋರೇಗೌಡರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಹಾಕಿ ಹೋಗಿ 2 ದಿನಗಳು ಕಳೆಯುತ್ತಿದ್ದರೂ ಕೇವಲ FIR ಹಾಕಿ ಕೈ ತೊಳೆದುಕೊಂಡಿರುವ ಕೆಆರ್ಪೇಟೆ ಪಟ್ಟಣದ ಪೊಲೀಸರು ಈವರೆಗೆ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಿಲ್ಲ. ವಕೀಲರ ಸಂಘದ ಅಧ್ಯಕ್ಷ ನಾಗೇಗೌಡ, ಕಾರ್ಯದರ್ಶಿ ಮಂಜೇಗೌಡ, ಖಜಾಂಚಿ ಪ್ರಸನ್ನಕುಮಾರ್ ಸೇರಿದಂತೆ ಪದಾಧಿಕಾರಿಗಳಾದ ಅನ್ವೇಷ್ ಹಾಗೂ ಜಗದೀಶ್ ಕೆಆರ್ಪೇಟೆ ಪಟ್ಟಣದಲ್ಲಿಯೇ ರಾಜಾರೋಷವಾಗಿ ಓಡಾಡುತ್ತಿದ್ದಾರೆ. ನಾಗೇಗೌಡ ಅವರು ನಡೆಸಿರುವ ಮಾರಣಾಂತಿಕ ದಾಳಿಯಿಂದ ಕಂಗಾಲಾಗಿರುವ ಬೋರೇಗೌಡ ಅವರು ಕೆಆರ್ಪೇಟೆ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಸಾವು ಬದುಕಿನ ನಡುವೆ ಹೋರಾಟ ನಡೆಸಿದ್ದಾರೆ. ಇಷ್ಟಾದರೂ ಪೊಲೀಸರು ನಮಗೂ ಈ ಘಟನೆಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವುದಲ್ಲದೆ ಆರೋಪಿಗಳನ್ನ ಬಂಧಿಸಲು ಮುಂದಾಗಿಲ್ಲ. ಆದ್ದರಿಂದ ಈ ಕೂಡಲೇ ಆರೋಪಿ ನಾಗೇಗೌಡ ಹಾಗೂ ಇತರೆ 4 ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕು. ಇಲ್ಲದಿದ್ದರೆ ನಾವು ಪೊಲೀಸ್ ಠಾಣೆಯ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರವೇ ಜಿಲ್ಲಾಧ್ಯಕ್ಷ ಹೊನ್ನೇನಹಳ್ಳಿ ವೇಣು, ಕರವೇ ಜಿಲ್ಲಾ ಉಪಾಧ್ಯಕ್ಷ ಸಾಸಲು ಗುರುಮೂರ್ತಿ, SDPI ತಾಲೂಕಾ ಅಧ್ಯಕ್ಷ ಸಲಾವುದ್ದೀನ್ ಛಲವಾದಿ, ಮಹಾಸಭಾದ ಜಿಲ್ಲಾಧ್ಯಕ್ಷ ಮಾಂಬಳ್ಳಿ ಜಯರಾಮ್, ಕೆಆರ್ಪೇಟೆ ತಾಲೂಕಾ ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ನಾಟನಹಳ್ಳಿ ಗಂಗಾಧರ, ದಲಿತ ಹಿತರಕ್ಷಣಾ ಸಮಿತಿಯ ಜಿಲ್ಲಾಧ್ಯಕ್ಷ ನಾಟನಹಳ್ಳಿ ಮಂಜುನಾಥ್, ರೈತ ಮಹಿಳೆ ಒಳಗೆರೆ ಮೆಣಸದ ಲಲಿತಾ, ಬಳ್ಳೆಕೆರೆ ಧನಂಜಯ, ಕಾಮನಹಳ್ಳಿ ಚಂದ್ರೇಗೌಡ, ಜಕ್ಕನಹಳ್ಳಿ ನಂಜೇಗೌಡ ಆಗ್ರಹಿಸಿ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದರು. ಪ್ರತಿಭಟನೆಯಲ್ಲಿ ಮಿಲ್ಟ್ರಿ ಸುಕುಮಾರ್, ಕೈಗೋನಹಳ್ಳಿ ಗಂಗಾಧರ್, ಬಂಡಿಹೊಳೆ ರಮೇಶ್, ಒಳಗೆರೆ ಮೆಣಸ ಮೋಹನ್ ಕುಮಾರ್, ಧನಂಜಯ ಸೇರಿದಂತೆ 250ಕ್ಕೂ ಹೆಚ್ಚು ನಾಗರಿಕರು ಪ್ರತಿಭಟನೆ ಹಾಗೂ ಪೊಲೀಸ್ ಠಾಣೆಯ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ AR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.
ನಡೆದಿದ್ದಾರ, ಯಾರಿಗಾರು ಕೆಟ್ಟದ್ದು ಮಾಡಿದಾರ, ಏನೂ ಮಾಡದೇ ಇರೋಂಥವ್ರನ್ನ ಹೋಗಿ ಇವನು ಅಮಾಯಕವಾಗಿ ಕೂತಿರೋರ್ನ ಹೋಗಿ ಏಕಾಏಕಿ ಡೋರ್ ಎಳ್ಕೊಂಡು ಒಳಗಿರೋ ಜನ ಈಚೆಗೆ ಕಳಿಸಿ ಅವ್ರಿಗೆ ಅಲ್ಲೇ ಮಾಡುವಂಥ ಚೂರಿದ ಕೆಲಸ ಏನು ಮಾಡಿದ್ರು ಬೋರೇಗೌಡರು? ಕೆಟ್ಟತನ ಮಾಡಿದ್ರ? ಇಲ್ಲ ಯಾರ ಹತ್ರ ದುಡ್ಡು ಕಾಸು ಹೊಡ್ಕೊಂಡಿದ್ರ? ಇಲ್ಲ ಯಾವ ಬಡವ್ರಿಗಾದ್ರೆ ನ್ಯಾಯ ಕೊಡಿಸ್ತೇನೆಯ ಅವ್ರಿಗೆ ಅನ್ಯಾಯ ಆಗಿತ್ತ? ಅದೇನಾರ ಕಂಡು ಇವರು ಸಂಘದ ನಾಯಕರಾಗಿ ವಕೀಲರು ಹೋಗಿ ನುಗ್ಗಿ 5 ಜನ, ಯಾರು ನಾಗೇಗೌಡರು ಮತ್ತೆ ಸಾಗೇನಹಳ್ಳಿ ಮಂಜೇಗೌಡರು ಮತ್ತೆ ನಾಗೇನಹಳ್ಳಿಯ
ವಕೀಲರು ತುಂಬಾ ಜನ ಬಡ ಜನಕ್ಕೆ ತುಂಬಾ ಒಳ್ಳೇದು ಮಾಡ್ತಾ ಇದ್ದಾರೆ. ಬೇರೆ ಲಾಯರ್ಗಳು ಕೇಸ್ನ 3 ವರ್ಷ 4 ವರ್ಷ ಹೇಳಿದ್ದಾರೆ. ಉದಾಹರಣೆಗೆ ನಮ್ಮ ಅಪ್ಪನ ಕೇಸ್ನ ದುಡ್ಡು ಬರ್ತಾ ಇರ್ತಾರೆ ಮಾಡೋರು ಬೇರೆಯವರು. ಹಂಗಾಗಿ ಇವ್ರು ಬೇಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಡೋದು ಮಾಡೋದು ಜನಗಳಿಗೆ ಸೌಜ್ ತಗಾಯ್ತಾ ಇಲ್ಲ. ಇವರು ಫೀಸು ಕೂಡ ಕಮ್ಮಿ ತಗೋತಾರೆ. ಇಲ್ಲಿ ಮೆಂಬರ್ಶಿಪ್ ಕೂಡ ತಗೊಂಡಿಲ್ಲ. ಇವ್ರು ತರೋದು ಹೈಕೋರ್ಟ್ ಅಲ್ಲಿ ಮೆಂಬರ್ಶಿಪ್ ಇರೋದ್ರಿಂದ ಇವ್ರು ನಮ್ಮದ ತಗೋಬೇಕು, ನಮ್ಮದ ಕೈ ಕೆಳಗಿರ್ಬೇಕು ಅನ್ನೋ ಇಲ್ಲಿ ವಕೀಲರು ಗಲಾಟೆ ದೌರ್ಜನ್ಯದಿಂದ ಗಲಾಟೆ ಮಾಡ್ತಾರೆ. ಇವ್ ಕೇಸು ವಕೀಲರಿಗೆ ಯಾರು ಬೇಕಾದ್ರೂ ಕೊಡ. ಬುಧವಾರ ಸಂಜೆ 5:30 ಗಂಟೆಯಲ್ಲಿ ಬೋರೇಗೌಡರು ಜನಪ್ರಿಯ ವಕೀಲರಾದಂಥ ಕಾನೂನುಬದ್ಧವಾಗಿ ಈ ಜನಸಾಮಾನ್ಯರಿಗೆ ಅತಿ ಕಮ್ಮಿಯ ವೆಚ್ಚದಲ್ಲಿ ಅವರು ಕಾನೂನು ಸುವ್ಯವಸ್ಥೆಯನ್ನು ಒದಗಿಸಿಕೊಡುವಂಥ ನಮ್ಮ ತಾಲೂಕಿನ ಸುಪುತ್ರ, ಒಳ್ಳೆಯ ವ್ಯಕ್ತಿ, ದಾರುಣ್ಯ ಮನಸ್ಸು, ಒಂದು ಮಗುವಿನ ಮನಸ್ಸಿನ ರೀತಿಯಲ್ಲಿ ಇರುವಂಥ ವ್ಯಕ್ತಿ ಬೋರೇಗೌಡರ ಮೇಲೆ ಬುಧವಾರ 5:30 ಸಂಜೆ ಆಫೀಸಲ್ಲಿ ಅವರ ಕಚೇರಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ರೌಡಿಗಳ ರೀತಿಯಲ್ಲಿ ವರ್ತನೆ ಮಾಡಿರುವುದನ್ನು ನಾವು ತುಂಬ ಅಗೌರವವಾಗಿ ಖಂಡಿಸ್ತೇವೆ. ತುಂಬ ಅಗೌರವವಾಗಿ ತುಂಬ ಅಗೌರವವಾಗಿ ಖಂಡಿಸ್ತೇವೆ. ಈ ಸಂದರ್ಭದಲ್ಲಿ ಈಗ ಹೋಗಿರುವಂಥ ವ್ಯಕ್ತಿಗಳು ಮದ್ಯಪಾನವೆಸಗಿದ್ರು ಅಂತ ಆ ಸಂದರ್ಭದಲ್ಲಿ ನಾವು ಕೇಳಿ ಬಯಸಿದ್ವಿ. ಅವತ್ತಿನ ಸಂದರ್ಭದಲ್ಲಿ ಏನು ಬೋರೇಗೌಡರಿಗೆ ಆಗಿರುವಂಥ ಅನ್ಯಾಯ, ಹಲ್ಲೆಗಳಾಗಿದೆ, ಗಾಯಗಳಾಗಿದೆ, ರಕ್ತಸ್ರಾವವನ್ನು ಮಾಡಿದ್ದಾರೆ ಅಂಥ ವ್ಯಕ್ತಿಗಳನ್ನ ಮೇಲೆ FIR ಆಗಿದೆ. FIR ಒಂದು ಬಿಟ್ಟರೆ
ನಮ್ಮ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ನಡೆದಿರುವಂಥ ಒಂದು ಘಟನೆ ಇಡೀ ತಾಲೂಕು ಒಂದು ರೀತಿ ಯೋಚನೆ ಮಾಡುವಂಥ ಸಂದರ್ಭ. ಇವತ್ತು ಕಾನೂನ ಪರಿಪಾಲಕರು, ಕಾನೂನ ರಕ್ಷಣೆ ಕೊಡುವಂಥದ್ದು, ಸಂವಿಧಾನದ ಆಶಯಗಳನ್ನ ಜನಸಾಮಾನ್ಯರಿಗೆ ಮೂಲಭೂತ ಸೌಕರ್ಯ ಮುಖಾಂತರ ಒಂದು ನ್ಯಾಯಯುತವಾಗಿ ನ್ಯಾಯ ಕೊಡಿಸುವಂಥ ನ್ಯಾಯವಾದಿಗಳು ಈ ತಾಲೂಕಲ್ಲಿ ಒಂದು ಜನಸಾಮಾನ್ಯರಿಗೆ ಯಾವ ಥರ ಒಂದು ಮೆಸೇಜ್ ಕೊಡ್ತಾರೆ ಅನ್ನೋದು ನಡೆದಿರುವಂಥ ಘಟನೆ. ಏನು ಒಂದು ನಮ್ಮ ಹಾಸ್ಟೆಲ್ ಬಿಲ್ಡಿಂಗು ಕೃಷ್ಣರಾಜಪೇಟೆ ಏನು TB ಸರ್ಕಲ್ ಪಟ್ಟಣದಲ್ಲಿರುವಂಥ ಹಾಸ್ಟೆಲ್ ಬಿಲ್ಡಿಂಗಲ್ಲಿ ಒಂದು ವಕೀಲರ ಕಚೇರಿಗೆ ಇನ್ನೊಂದಷ್ಟು ವಕೀಲರು ನುಗ್ಗಿ ಗಲಾಟೆ ಮಾಡಿ ದಾಂಧಲೆ ಮಾಡಿರುವಂಥದ್ದು ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನಿನ್ನೆಯಿಂದ ವರದಿಗಳನ್ನ ನೋಡ್ತಾ ಇದ್ದೀವಿ. ಈ ವ್ಯವಸ್ಥೆ ಎಲ್ಲಿಗೋಗಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಈಗ ಒಬ್ಬ ವಕೀಲ ಅವನ ಪ್ರಾಮಾಣಿಕ ಸೇವೆಯಲ್ಲಿ ಅವರ ಏನು ಕ್ಲೈಂಟ್ಗಳಿಗೆ ಅವ್ರನ್ನ ಏನು ಸಾರ್ವಜನಿಕರಿರ್ತಾರೆ ಅವ್ನ ಕೈಗೆ ಎಡ್ಕೋವಂಥ ದರದಲ್ಲಿ ಅವನು ಒಂದು ವಕೀಲ ವೃತ್ತಿಯನ್ನು ಸೇವೆಯನ್ನು ಕೊಡ್ಕೊಂಡು ಹೋಗುವಂಥ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಜೊತೆಗೆ ಅವನು ಏನು ಇವತ್ತಿನ ಅಪಘಾತ ಆದಂಥ ಸಂದರ್ಭದಲ್ಲಿ ಆ ಅಪಘಾತ ಅಂತ ಕುಟುಂಬಗಳ ಜೊತೆ ನಿಂತು ಅವ್ರಿಗೆ ಬಂಥದ್ದು, ನೈತಿಕ ಸ್ಥೈರ್ಯ ತುಂಬುವಂಥದ್ದು, ಕಾನೂನು ಸ್ಥೈರ್ಯ ತುಂಬುವಂಥದ್ದನ್ನು ಆ ಸಂದರ್ಭಕ್ಕೆ ತಕ್ಕಾಗೆ ಮಾಡ್ಕೊಳ್ಳುವಂಥದ್ದು ಒಬ್ಬ ವಕೀಲ ಆ ಕೆಲಸನ ಅವ್ನು ಪ್ರಾಮಾಣಿಕವಾಗಿ ಇಡೀ ತಾಲೂಕಲ್ಲಿ ಅವ್ನಿಗಿರುವಂಥ ನೆಟ್ವರ್ಕಲ್ಲಿ ಮಾಡ್ಕೊಳ್ಳುವಂಥದ್ದು ಉದಾಹರಣೆ ನಾವು ಕೇಳಿದ್ದೀವಿ. ಅವನು ಒಳ್ಳೆ ಕೆಲಸನೇ ದುರುದ್ದೇಶ, ಅವನು ಒಳ್ಳೆ ಕೆಲಸ ಏನು ನಮ್ಮ ದಲಿತ ಬಿಲ್ಡಿಂಗಲ್ಲಿ ಅವರು ಬಾಡಿಗೆ ಇರೋಂಥ ವಕೀಲರು ಬೋರೇಗೌಡರು, ಬಹುಶಃ ಅವರು ಸೌಮ್ಯ ಸ್ವಭಾವದವರು. ಅವರು ಯಾರ ಮೇಲೂ ರೇಗೋದಾಗಲಿ ಇದಾಗಲಿ ಅವ್ಯಾಚ ಶಬ್ದ ಮಾತಾಡೋದಾಗಲಿ ಇದುವರೆಗೂ ಮಾಡಿಲ್ಲ. ಇನ್ನೊಂದು ಮಾತು ಅಂದರೆ, ನಮ್ಮ ತಾಲೂಕಲ್ಲಿ ದಲಿತರು ಇದ್ದಾರೆ, ನಾವೇನು ದೊಡ್ಡ ದೊಡ್ಡ ಶ್ರೀಮಂತರೇನಲ್ಲ, ಮಧ್ಯಮ ವರ್ಗದವರು. ಈಗ ಯಾವುದಾದ್ರು ಒಂದು ಸಣ್ಣದು ಜಮೀನು ವಿಚಾರ ಬಂದರೂ ಕೋರ್ಟಲ್ಲಿ ಕಡಿಮೆ ಫೀಸ್ನ ತಗೊಂಡು ನಮಗೆ ಇಷ್ಟು ದಿನ ವ್ಯವಹಾರ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸುಮಾರು ಕೇಸ್ಗಳನ್ನ ಇದು ಮಾಡಿಕೊಟ್ಟಿದ್ದಾರೆ, ಇತ್ಯರ್ಥ ಮಾಡಿಕೊಟ್ಟಿದ್ದಾರೆ. ಆ ಕಾರಣದಿಂದ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಬೋರೇಗೌಡರು ಪರವಾಗಿಲ್ಲ ಅಂತ ಇದರಿಂದ ಜನಗಳು ಹೋಗ್ತಾರೆ. ಕೆಲವು ತಾಲೂಕಿನ ಕಿಡಿಗೇಡಿಗಳು ಅದನ್ನು ಸಹಿಸಲಾರ್ದೇ ನಮ್ಮ ದಲಿತ ಬಿಲ್ಡಿಂಗ್ನೂ ಒಳಗೊಂಡಂಗೆ ಅವ್ರಿಗೂ ಬಿಲ್ಡಿಂಗ್ನೂ ಹಾನಿ ಮಾಡಿ ಒಳಗಡೆ ಫರ್ನಿಚರ್ಸನ್ನು ಹೊಡೆದಾಕಿ ಆಮೇಲೆ ಅವ್ರಿಗೂ ಅಲ್ಲೇ ಮಾಡಿರೋದು ಇದು ಈ KR ಪೇಟೆಯಲ್ಲಿ ಇತಿಹಾಸದಲ್ಲೇ ಫಸ್ಟ್ ಅಂತ ಕಾಣಿಸ್ತದೆ. ಏಕೆಂದರೆ ಸಂವಿಧಾನದಲ್ಲಿ ಕಾನೂನನ್ನ ಪರಿಪಾಲನೆ ಮಾಡೋರೇ ಅವರಿಂದ ನಾವು ಕಾನೂನು ಏನು ಅಂತ ತಿಳ್ಕೋಬೇಕು. ಅವರೇ ಮಚ್ಚು ಕೊಡಲಿ ರಕ್ತಪಾತ ಮಾಡಿದ್ರೆ ಇನ್ನು ನಮ್ಮ ಸಾಮಾನ್ಯರ ಗತಿ ಏನು? ಈ ಸಂವಿಧಾನದಲ್ಲಿ ಹೆಂಗಿದೆ? ಆದರೂ ಅವ್ರನ್ನ ಒಂದು FIR ಆಗಿದೆ ಅಂತಾರೆ, ಇನ್ನೂ ಬಂಧನ ಮಾಡಿಲ್ಲ. ಇದು ನಮಗಂತೂ ಭಾಳ ಬೇಜಾರು ತರಿಸ್ತಿದೆ. ಏಕೆಂದರೆ ಒಂದು ಸರಳವಾಗಿ ಹೇಳೋದಾದರೆ, ಆ ಊರು ಹೇಳೋದು ಬೇಡಿ, ಯಾವುದೋ ಒಂದು ಕೇಸು ಹುನ್ನಾರ ಮಾಡಿ ಆ ಒಬ್ಬನ ಜೈಲಿಗೆ ಕಳಿಸ್ಬಿಟ್ಟಿದ್ರು ಮಂಡ್ಯಕ್ಕೆ. ನಾವು
ಈ ತರ ಹಿಂಗ್ ಒಬ್ರಿಗೆ ಆಗಿರೋದು ಇನ್ನು ಮುಂದೆ ಯಾವ ಲಾಯರ್ಗೂ ಆಗ್ಬಾರ್ದು. ಸರ್, ಈ ತಾಲೂಕಿನಲ್ಲಿ ಆಗಿರ್ತಕ್ಕಂಥ ಈ ಘಟನೆಯನ್ನು ನೋಡಿದ್ರೆ ಈ ತಾಲೂಕಿನಲ್ಲಿ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ಆತಂಕವನ್ನು ಉಂಟು ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಮಗೆಲ್ಲ ಗೊತ್ತಿರುವಂಗೆ ಲಾ ಮೇಕರ್ ಇಸ್ ಲಾ ಬ್ರೇಕರ್ ಅಂತಾರೆ. ಅಂದರೆ ಕಾನೂನ ರೂಪಿಸುವವರೇ ಕಾನೂನಿಗೆ ತೊಡಕಾಗಿ ಕೂತಿದ್ದಾರೆ. ಈಗ ಜನಸಾಮಾನ್ಯರಿಗೆ ತೊಂದರೆ ಆದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದು ಈ ಕೆಲಸ ಮಾಡ್ತಾರೆ ಅಂದ್ರೆ ನಾಳೆ ದಿನ